ಇವತ್ತು ಸರಿಸುಮಾರು ಒಂದು 2 ಗಂಟೆಗೂ ಹೆಚ್ಚು ಬೈಕ್ ರ್ಯಾಲಿ ಮೂಲಕ ತುಂಬ ಜನ ಯುವಕರು ಹಿರಿಯಕರು ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಪಕ್ಷವನ್ನು ಇಲ್ಲಿವರೆಗೂ ಕಟ್ಟಿದ್ದೇವೆ. ಎಂಥ ಸಂಕಷ್ಟ ಕಾಲದಲ್ಲೂ ಕೂಡ ಪಕ್ಷವನ್ನು ನಾವು ಕೈ ಬಿಟ್ಟಿಲ್ಲ, ಮುಂದೆಯೂ ಕೂಡ ಪಕ್ಷವನ್ನು ಬೆಳೆಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇವತ್ತು ನಮಗೆ ತುಂಬಿಸಿದ್ದೀರಿ. ಮತ್ತೆ ಇಂದಿನಿಂದ ಏನು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗಿದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಬಹಳ ಯಶಸ್ವಿಯಾಗಿ ಪಕ್ಷದ ಅಭ್ಯರ್ಥಿಗಳು, ಮುಖಂಡರುಗಳು, ಕಾರ್ಯಕರ್ತರ ಶ್ರಮದಿಂದ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಾವು ಪಕ್ಷದ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇವೆ. ದಯವಿಟ್ಟು ತಾವೆಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನ ಕೈಯಲ್ಲಿ ಎತ್ತಿಡಿಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಒಂದು ನಂಬರನ್ನು ಹೇಳ್ತೇನೆ, ಈ ಕೂಡಲೇ ತಾವೆಲ್ಲರೂ ಆ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟಿಲ್ಲ ಅಂತಕ್ಕಂಥದ್ದಾದರೆ ದಯಮಾಡಿ ಒಂದು ಕಾಲನ್ನು ಕೊಡಬೇಕು. ನಂಬರನ್ನು ಹೇಳ್ತಾನಣ್ಣ, ದಯವಿಟ್ಟು ತಾವೆಲ್ಲರೂ ನೋಟ್ ಮಾಡ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಡಿ. 9964002028 9964002028. ದಯವಿಟ್ಟು ಈ ಕಾಲ್ಗೆ ನೀವು ಮಿಸ್ ಕಾಲ್ ಕೊಡ್ತಕ್ಕಂಥದ್ದು ಈ ನಂಬರ್ಗೆ ಮಾಡಿ. ಅಷ್ಟೇ ಅಲ್ಲ, ಇಲ್ಲಿ ಜಿಲ್ಲಾಧ್ಯಕ್ಷರು ಮುಕ್ತಾ ಮುನಿಯಪ್ಪನವರೇ, ತಾಲೂಕು ಅಧ್ಯಕ್ಷರು ಮುನ್ರಾಜಣ್ಣ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಭಾಕ್ನವರಿದ್ದಾರೆ, ರೆಡ್ಡಿ ಅವರಿದ್ದಾರೆ, ಚೌಡ್ರೆಡ್ಡಿ ಸಾಹೇಬ್ರಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಎಲ್ಲ ತಾಲೂಕಿನ ಆಧಾರ ಸ್ತಂಭಗಳೇ. ಯಾರು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಮರ್ತೆ ಅಂತ ಅನ್ಯತಾ ಭಾವಿಸೋದು ಬೇಡ. ದಯವಿಟ್ಟು ನೋಡಿ, ಪಕ್ಷ ಸಂಘಟನೆ ಆಗಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವನು ಬಂದಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಒಂದು 2-3 ಗಂಟೆ ಅಬ್ಬರಿಸ್ಬಿಡೋಣ, ಆಮೇಲೆ ಹೋಗಿ ಮನೆಗೆ ರಗ್ಗುಚ್ಕೊಂಡು ಮಲ್ಕೋಣ ಅಂತ ದಯಮಾಡಿ ಆಗಬಾರ್ದು. ನಾನೊಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ. ದುಡಿಯೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಹಿರಿಯಕರಿದ್ದಾರೆ, ಯುವಕರಿದ್ದಾರೆ, ಮಹಿಳೆಯರ ತಂಡನೂ ಕೂಡ ಇದೆ. 30 ದಿನ ದಿವಸಕ್ಕೆ 3ರಿಂದ 4 ಗಂಟೆ, ಹೆಚ್ಚಿಗೆ 1 ಗಂಟೆನೂ ಕೆಲಸ ಮಾಡಬೇಡಿ. ಪಕ್ಷಕ್ಕೋಸ್ಕರ 3ರಿಂದ 4 ಗಂಟೆ ದಿವಸಕ್ಕೆ 30 ದಿನ. ಪ್ರತಿ ಪಂಚಾಯಿತಿಗೂ ಹಿರಿಯಕರು, ಯುವಕರು, ಹೆಣ್ಮಕ್ಳು ಒಂದು ಟೀಮ್ ಮಾಡ್ಕೊಳ್ಳಿ. ಇವತ್ತಿಲ್ಲಿ ಯಾರ್ಯಾರು ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ, ಕನಿಷ್ಠ ಪಕ್ಷ ಇಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ 25ರಿಂದ 30 ಜನಕ್ಕೆ ಮಿಸ್ಡ್ ಕಾಲ್ ಕೊಡಿಸಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ಸಂಘಟನೆಯಲ್ಲಿ ನೀವೇ ಆಲೋಚನೆ ಮಾಡಿ. ದಯವಿಟ್ಟು ಮೈ ಮರೆಯೋದು ಬೇಡ. ಯಾಕೆಂದರೆ ನನ್ನ ಕೆಲಸ ಇಷ್ಟೇ. ತುಂಬ ಜನಕ್ಕೆ ಅನಿಸ್ತಾ ಇರ್ಬೋದು, ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ, ಮುಂದಿನ ರಾಜ್ಯಾಧ್ಯಕ್ಷರಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ. ನಾನೊಂದು ಮಾತು ಹೇಳ್ತೇನೆ, ನನಗದು ಯಾವುದು ಆಸೆ ಆಕಾಂಕ್ಷೆಗಳಿಲ್ಲ. ನೀವು ಎಷ್ಟಾರು ನನ್ನ ಬೈಕಳಿ, ಇವತ್ತು ಪಕ್ಷ ನಿಮ್ಮ ಕಡೆಯಿಂದ ಕಟ್ಟಿಸ್ಬೇಕು. ನಾನು ಪಕ್ಷ ಸಂಘಟನೆ ಮಾಡಬೇಕು. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೆಟ್ಟವನಾದರೂ ಪರವಾಗಿಲ್ಲ, ಭಾಳ ತೊಂದರೆ ಕೊಡ್ತೀನಿ ನಿಮಗೆ ಇನ್ನೊಂದು 3 ವರ್ಷ. ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಪಕ್ಷ ಬೆಳೆದ್ರೆ ನೀವೆಲ್ಲ ಬೆಳಿತೀರಿ. ಈ ಪಕ್ಷದಿಂದ ತುಂಬ ಜನ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಅನುಭವಿಸ್ತೀರಿ. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಹಣ ಮೊದಲು ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳು, ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ. ಗ್ರಾಮ ಪಂಚಾಯಿತಿ ಅಂತದ್ದು ರಾಜಕಾರಣದಲ್ಲಿ ಬೇರಿದ್ದಾಗೆ. ನೀವು ಒಳ್ಳೆಯ ಸಸಿಯನ್ನು ನೆಟ್ಟಿ ಅದನ್ನು ಎಮ್ಮರವಾಗಿ ಬೆಳೆಸಿದ್ರೆ ಆ ಮರ ಲಕ್ಷಾಂತರ ಜನಕ್ಕೆ ನೆರಳನ್ನು ಕೊಡ್ತದೆ. ಆ ರೀತಿ ಇವತ್ತು ನಮ್ಮ ಪಕ್ಷದಲ್ಲಿ ಯಾರ್ಯಾರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತಕ್ಕಂಥ ಅಭ್ಯರ್ಥಿಗಳು, ಆಕಾಂಕ್ಷಿತರಿರ್ತೀರಿ, ದಯವಿಟ್ಟು ಮುಂದೆ ಬನ್ನಿ ಅಂದರೆ ನನ್ನ ಹತ್ರ ಬರಬೇಡಿ. ಮೊದಲು ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡಿ. ನನ್ನ ಹತ್ರ ಬಂದರೆ ಪ್ರಯೋಜನ ಇಲ್ಲ. ಆ ಗ್ರಾಮಗಳಲ್ಲಿ ನಿಮಗೆ ಜನ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಜನ ಇರ್ತಾರಲ್ಲ, ಅವರನ್ನು ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಅವರನ್ನು ನೀವು ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ
ನಮಗೆ ರಿಪೋರ್ಟ್ ಬರ್ತಾ ಇದ್ದಂಗೆ ನಾವೇ ಕರೆದು ಟಿಕೆಟ್ ಕೊಡ್ತೀವಿ, ಬೆಂದು ತಟ್ತೀವಿ ಅಂತವ್ರಿಗೆ. ಸುಮ್ಮನೆ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಂದು 4 ಅವರ್ ಬೈಕ್ ರ್ಯಾಲಿ ಮಾಡ್ಬಿಟ್ಟು ಮನೆಗೆ ಹೊಟ್ಟೋದ್ರೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾಕೆಂದ್ರೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಜನತಾದಳ ಪಕ್ಷ ಅಂದ್ರೆ ಬಹಳ ಜನಕ್ಕೆ ಅನ್ಸುತ್ತೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಜಿಲ್ಲೆ ಅಂತ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ 40ರಿಂದ 50% ನಮ್ಮ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ ಕೂಡ ಶಾಸಕರು ಆಯ್ಕೆ ಆಗ್ತಾ ಇದ್ದಾರೆ ಪಕ್ಷದಲ್ಲಿ. ನಾನು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಂದು ಪ್ರವಾಸ ಮಾಡಿದರೆ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಂದು ಸಲ ಕಿತ್ತೂರು ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಒಂದೇ ಕಡೆ ಸೀಮಿತವಾಗಿ ನಾನು ಸಂಘಟನೆ ಮಾಡ್ತಾ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲೋದ್ರೂ ಕೂಡ ಒಂದು ಚರ್ಚೆ ಪ್ರಾರಂಭ ಆಗಿದೆ ಅಂದೆ. ಆ ಚರ್ಚೆ ಏನಂದರೆ, ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವ, ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ. ಇದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 20 ತಿಂಗಳು 14 ತಿಂಗಳು ಅವ್ರಿಗೆ ಇದ್ದಂಥ ಅತ್ಯಂತ ಅಲ್ಪ ಅವಧಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಜನಪರವಾದಂಥ ಯೋಜನೆಗಳು ಪ್ರತಿಯೊಬ್ಬರ ಹೃದಯ ಮಿಟ್ಟಿದೆ. ಹಾಗಾಗಿ ನಾನು ಹೇಳ್ತಾರಣ, ಕುಮಾರಣ್ಣ ಬಂದರೆ ನೀವೇ ನೋಡಿದ್ದೀರಿ, ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮ, ಬಹುಶಃ ಇತಿಹಾಸದಲ್ಲಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜನಸಾಗರ ಕುಮಾರಣ್ಣ ಬಂದರೆ ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಮಕ್ಳುಗಳು ಕುಮಾರಣ್ಣ ಅವ್ರನ್ನ ನೋಡಲಿಕ್ಕೆ, ಕುಮಾರಣ್ಣ ಏನು ಮಾತನಾಡ್ತಾರೆ, ಮುಂದೆ ಕುಮಾರಣ್ಣ ಯಾವ ರೀತಿ ನಮಗೆ ಕಾರ್ಯಕ್ರಮಗಳು ಕೊಡ್ಬೋದು, ಅವ್ರ ಕಲ್ಪನೆಗಳೇನಿದೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅಂತ ಕಾಯ್ಕೊಂಡು ಬಹಳ ಜನ ಹೆಣ್ಮಕ್ಳು ಕೂತಿರ್ತಕ್ಕಂಥ ನಿದರ್ಶನಗಳು ರಾಜ್ಯದ ಉದ್ದಗಲಕ್ಕೂ ನೋಡಿದ್ದೇವೆ. ಆದರೆ ಯಾತಕ್ಕೋಸ್ಕರ ಇಲ್ಲಿವರೆಗೂ ಅದು ನಮಗೆ ಫಲ ಸಿಕ್ಕಿಲ್ಲ, ಯಾತಕ್ಕೆ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಕ್ಕಾಗಿಲ್ಲ ಅಂದರೆ, ಯಾಕೆಂದರೆ ಎಲ್ಲೋ ಒಂದು ಕಡೆ ಜನತಾದಳ ಪಕ್ಷದಲ್ಲಿ 6 ತಿಂಗಳಿದ್ದಂಗೆ 3 ತಿಂಗಳಿದ್ದಂಗೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಟ್ಬಿಟ್ರೆ ಜನ ಓಟ್ ಹಾಕ್ತಾರೆ, ಕುಮಾರಣ್ಣ ಒಂದು 4 ಟ್ರಿಪ್ ಹೊಡೆದ್ಬಿಟ್ರೆ ಸಾಕು ಅಂತ ಅಂದ್ಕೊಂಡಿರ್ಬೋದು. ಅದಾಗಿ ಕೂಡ್ದಣ್ಣ, ಅಭ್ಯರ್ಥಿಗಳು ಇವತ್ತಿಂದಾನೇ ಸಂಘಟನೆ ಮಾಡಬೇಕು. ತುಂಬ ಜನ ಸಂಘಟನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾರ್ಯಾರು ಚುನಾವಣೆ ಬರಲಿ ಬಿಡಪ್ಪ, ಹೋದ್ರೆ ಆಯಿತು, ಈಗಲೇ ಯಾಕೆ ಹೋಗ್ಬೇಕು, ಇನ್ನೂ ಟೈಮ್ ಅದೇ, 6 ತಿಂಗಳಿದ್ದಂಗೆ ಹೋದ್ರೆ ಆಯಿತು ಅಂತ ಅನ್ಕೊಳ್ಳೋರು ಭಾಳ ಜನ ಇದ್ದಾರೆ. ಈಗ ನಮ್ಗೆ ಪರಿಸ್ಥಿತಿ ಇಲ್ಲಣ್ಣ, ನಾವು ಮಿತ್ರಕೂಟದಲ್ಲಿ ಇದೀವೋ ಇಲ್ವೋ, ಮುಂದೇನು ಮಿತ್ರಕೂಟದಲ್ಲಿ ಶಾಶ್ವತವಾಗಿ ಮುಂದುವರಿತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗಿದ್ದಾಗ ನಾವು ಹೆಂಗಿರ್ಬೇಕು ಸಂಘಟನೆ? ಕುಮಾರಣ್ಣ ಒಂದು ಮಾತು ಹೇಳಿದ್ರು, JP ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟನೆ ಆದಂಥ ದಿನ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು, ಒಂದು ಇಡೀ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ. ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಸ್ಪೀಡಾಗಿ ಜನಗಳ ಹತ್ರ ಹೋಗ್ತೀರಿ, ನಮ್ಮ ಕಾರ್ಯಕರ್ತರು ಎಷ್ಟು ಸ್ಪೀಡಾಗಿ ಸಂಘಟನೆ ಮಾಡ್ತೀರಿ, ಅದನ್ನ ಗುರುತಿಸಿ ಕೇಂದ್ರದ ನಾಯಕರ ಜೊತೆ ಕೂತು ನಾನು ಟಿಕೆಟನ್ನು ತಗೊಂಡು ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗ ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತಾ ಇಲ್ಲ, ನಾವು ಮಿತ್ರ ಪಕ್ಷವಾಗಿದ್ದೇವೆ, ಮಿತ್ರಕೂಟದಲ್ಲಿದ್ದೇವೆ, ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಚುನಾವಣೆ ಎದುರಿಸ್ತೀವಿ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ಅರ್ಥ ಆಗಿದೆ. ನಾವು ಸ್ಪೀಡ್ ಆಗಬೇಕು, ನಮ್ಮ ಕ್ಯಾಂಡಿಡೇಟ್ಗಳು ಸ್ಪೀಡ್ ಆಗಬೇಕು, ಆಗ 100ಕ್ಕೆ 100 ಟಿಕೆಟು ಜನತಾದಳ ಚಿಹ್ನೆಗೆ ಸಿಗುತ್ತೆ. ಹಾಗಾಗಿ ದಯಮಾಡಿ ಅಣ್ಣ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಮಧ್ಯಾಹ್ನ 1:30-2 ಗಂಟೆ 1-2 ತಾಸು ನಮ್ಮ ಜೊತೆ ನಿರಂತರವಾಗಿ ಹೆಜ್ಜೆಯನ್ನು ಹಾಕಿದ್ದೀರಿ, ಬಿಸಿಲಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಸಂಪೂರ್ಣ ನಮ್ಮ ಮಂಚನಹಳ್ಳಿಯಿಂದ ನಗರ ಪ್ರದೇಶದವರೆಗೂ ಇವತ್ತು ಈ ಚೌಲ್ಟ್ರಿವರೆಗೂ ಈ ಸಭೆಯಲ್ಲಿ ತಾವೆಲ್ಲರೂ ಏನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.